ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲ ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಬ್ರಿಟನ್ ರಾಣಿ ಎಲಿಜಬೆತ್ ನಿಧನದ ನಂತರ ಎಲ್ಲೆಡೆ ಸದ್ದು ಮಾಡಿದ ಸುದ್ದಿ ಅಂದ್ರೆ ಅದು ಎಲಿಜಬೆತ್ ರಾಣಿ ಧರಿಸುತ್ತಿದ್ದ ಕಿರೀಟದಲ್ಲಿದ್ದು ನೋಡುಗರ ಕಣ್ಣು ಕುಕ್ಕುವಂತಹ 21.6 ಗ್ರಾಂ ತೂಕದ 105.6 ಕ್ಯಾರೆಟ್ ವಜ್ರವು ನಮ್ಮ ಭಾರತದ್ದು ಎನ್ನುವ ವಿಚಾರ. ಬೆಳಕಿನ ಬೆಟ್ಟವಾದ ಡೈಮಂಡ್ಗೆ ಈಗ ಮತ್ತೆ ಡಿಮ್ಯಾಂಡ್ ಬಂದಿದೆ. ಎಲಿಜಬೆತ್ ರಾಣಿ ನಿಧನದ ನಂತರ ಈಗ ಡೈಮಂಡ್ ಭಾರತಕ್ಕೆ ಸೇರುತ್ತಾ ಎನ್ನುವ ಕುರಿತು ಬಿಸಿ ಚರ್ಚೆಯಾಗುತ್ತಿದೆ. ಅಷ್ಟಕ್ಕೂ ಈ ವಜ್ರದ ಮೂಲ ನಮ್ಮ ಕರ್ನಾಟಕದ ಗಿರಿನಾಡು ಯಾದಗಿರಿ ಜಿಲ್ಲೆಯ ಕೃಷ್ಣಾ ನದಿಯ ಒಡಲು ಅಂತ ಹೇಳಲಾಗುತ್ತದೆ. ಕೃಷ್ಣಾ ನದಿ ತೀರದಲ್ಲಿ ಸುರಪುರ ಇತಿಹಾಸ ಸಂಶೋಧನಾ ಕೇಂದ್ರದಿಂದ ಈಗಾಗಲೇ ಈ ಜಾಗದಲ್ಲಿ ನಾಮಫಲಕ ಹಾಕಲಾಗಿದ್ದು, ಜಗತ್ ಪ್ರಸಿದ್ಧ ಕೊಹಿನೂರು ವಜ್ರ ಸಿಕ್ಕ ಸ್ಥಳವೆಂದು ಆ ಫಲಕದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಸರ್ಕಾರಿ ದಾಖಲೆಗಳಲ್ಲೂ ಕೂಡ ವಿಶ್ವ ಪ್ರಸಿದ್ಧ ಕೊಹಿನೂರು ವಜ್ರ ಸಿಕ್ಕಿರುವ ಸ್ಥಳ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಕಾಯ್ದಿರಿಸಿದೆ ಎಂದು ಪಹಣಿಯಲ್ಲಿ ಕೂಡ ನಮೂದಿಸಲಾಗಿದೆ. ಅಷ್ಟಕ್ಕೂ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕಳ್ಳೂರು ಗ್ರಾಮದಲ್ಲಿ 1656ರಲ್ಲಿ ಈಗಿನ ಕೊಳ್ಳೂರು ಗ್ರಾಮದ ಹೊರವಲಯದಲ್ಲಿರುವ ಕೃಷ್ಣಾ ನದಿ ತೀರದಲ್ಲಿ ವಜ್ರದ ಗಣಿಯೊಂದು ಇತ್ತಂತೆ. ಅಲ್ಲಿಯೇ ಈ ವಜ್ರ ಸಿಕ್ಕಿತ್ತು ಎನ್ನಲಾಗುತ್ತಿದೆ. ಕೆಲವೆಡೆ ಭಾರತದಿಂದ ಈ ವಜ್ರವನ್ನ ಕದ್ದೊಯ್ದಿದ್ದಾರೆ ಎಂದರೆ, ಇನ್ನು ಕೆಲವೆಡೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಕಪ್ಪ ಕಾಣಿಕೆ ರೂಪದಲ್ಲಿ ಶರಣಾಗತರಾಗಿ ಲಾಹೋರಿನ ಮಹಾರಾಜರು ಕೊಹಿನೂರು ನೀಡಿದ್ರು ಎಂದು ಹೇಳಲಾಗುತ್ತಿದೆ. ಅದೇನೇ ಇರಲಿ, ಕರ್ನಾಟಕದ್ದೇ ಡೈಮಂಡ್ ಎನ್ನುವುದಕ್ಕೆ ಸಾಕಷ್ಟು ಪುರಾವೆಗಳಿರುವಾಗ ನಮ್ಮ ಕೊಹಿನೂರು ವಜ್ರವು ನಮ್ಮ ಭಾರತದ ಹೆಮ್ಮೆಯಾಗಿರದೆ ಇನ್ಯಾರದ್ದೋ ಕಿರೀಟವನ್ನ ಅಲಂಕರಿಸಿದರೆ ಏನು ಚಂದ ಹೇಳಿ. ಮುಂದಿನ ದಿನಗಳಲ್ಲಾದರೂ ಭಾರತದ ಬೆಳಕಿನ ಬೆಟ್ಟ ಕೊಹಿನೂರ್ ಭಾರತದ ಮಡಿಲಿಗೆ ಸೇರಲಿ ಎನ್ನುವುದು ನಮ್ಮ ಆಶಯವಾಗಿದೆ.